ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಯುವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ನಿಮ್ಮ PDC ಸರ್ಟಿಫಿಕೇಟ್ ಅನ್ನುವುದು ನ್ಯಾಡ್ ಪೋರ್ಟಲ್ ನಲ್ಲಿ ಅಪ್ಡೇಟ್ ಆಗಿರಬೇಕಾಗಿರುತ್ತೆ. ಈಗ ನ್ಯಾಡ್ ಪೋರ್ಟಲ್ ನಲ್ಲಿ ನಿಮ್ಮ ಪ್ರೊಫೆಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಪ್ಡೇಟ್ ಆಗಿದೆನಾ ಇಲ್ವಾ ಅಂತ ನೋಡೋದು ಹೇಗೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಬ್ರೌಸರ್ ನ ಓಪನ್ ಮಾಡಿಕೊಂಡು ಬ್ರೌಸರ್ ನಲ್ಲಿ ನ್ಯಾಡ್ ಕರ್ನಾಟಕ ಅಂತ ಸರ್ಚ್ ಮಾಡಿ, ಇಲ್ಲಿ ಕಾಣುವಂತಹ ನ್ಯಾಡ್ ಕರ್ನಾಟಕ ಅನ್ನುವ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನ್ಯಾಡ್ ಕರ್ನಾಟಕ ಅಫಿಷಿಯಲ್ ಪೇಜ್ ಅನ್ನುವುದು ಓಪನ್ ಆಗುತ್ತೆ. ಯುವನಿಧಿ ಅರ್ಹತಾ ಪರಿಶೀಲನೆ ಅಂತ ಇದೆ. ಸೊ ಇಲ್ಲಿ ನೀವು ಡೀಟೇಲ್ಸ್ ಕೆಲವೊಮ್ಮೆ ರಾಂಗ್ ಆಗಿ ಎಂಟರ್ ಮಾಡಿದ್ರೆ ಬರೋದಿಲ್ಲ. ಸೊ ಇದಕ್ಕಿಂತ ಬೆಟರ್ ಚಾಯ್ಸ್ ಏನಂದ್ರೆ ಇಲ್ಲಿ ಕಾಣುವ 5ನೇ ಆಪ್ಷನ್ ನಿಮ್ಮ ದಾಖಲೆಗಳ ಲಭ್ಯತೆಯನ್ನು ಪರಿಶೀಲಿಸಿ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ದಾಖಲೆಗಳನ್ನು ನ್ಯಾಡ್ ಜಾಲತಾಣದಲ್ಲಿ ಪರಿಶೀಲಿಸಿ ಅನ್ನುವ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ರೆಕಾರ್ಡ್ ಚೆಕಿಂಗ್ ಆಪ್ಷನ್ ಬರುತ್ತೆ. ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ ನ ಎಂಟರ್ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಡೀಟೇಲ್ಸ್ ಅನ್ನುವುದು ಫ್ರೆಶ್ ಆಗಿ ಬರುತ್ತೆ. ಇಲ್ಲಿ ನೀವು ನೋಡಬಹುದು ಯೂನಿವರ್ಸಿಟಿ ಡಿಗ್ರಿ ಮಾರ್ಕ್ ಶೀಟ್ ಅಂತ ಇದೆ. ಸೊ ಇವೆಲ್ಲ ನಿಮ್ಮ ಮಾರ್ಕ್ ಶೀಟ್ ಆಗಿರುತ್ತೆ. ನಂತರ ಇಲ್ಲಿ ಕಾಣುವಂತಹ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕಾಣ್ತಾ ಇದೆ ಅಲ್ವಾ. ಸೊ ಈ ಸರ್ಟಿಫಿಕೇಟ್ ಅನ್ನುವುದು ಇಲ್ಲಿ ಶೋ ಆಗಬೇಕು. ಇನ್ ಕೇಸ್ ಈ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನುವುದು ಇಲ್ಲಿ ಅಪ್ಡೇಟ್ ಅಥವಾ ಶೋ ಆಗಿಲ್ಲ ಅಂತಂದ್ರೆ ನೀವು ಅರ್ಜಿ ಹಾಕಲು ಬರುವುದಿಲ್ಲ. ಈ ಪ್ರೊಫೆಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ನ್ಯಾಡ್ ಪೋರ್ಟಲ್ ನಲ್ಲಿ ಅಪ್ಡೇಟ್ ಮಾಡಲು ನಿಮ್ಮ ಯೂನಿವರ್ಸಿಟಿಗೆ ವಿಸಿಟ್ ಮಾಡಿ ನ್ಯಾಡ್ ಪೋರ್ಟಲ್ ನಲ್ಲಿ ನಿಮ್ಮ ಪ್ರೊಫೆಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಅಪ್ಡೇಟ್ ಮಾಡಿಸಿದ ನಂತರ ಮತ್ತೊಮ್ಮೆ ಈ ವೆಬ್ಸೈಟ್ ಗೆ ಬಂದು ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ನ ಎಂಟರ್ ಮಾಡಿ ಮತ್ತೊಮ್ಮೆ ಈ ರೀತಿಯಾಗಿ ಡೀಟೇಲ್ಸ್ ನ ಚೆಕ್ ಮಾಡಬೇಕಾಗಿರುತ್ತೆ. ಯಾವಾಗ ಇಲ್ಲಿ ಪ್ರೊಫೆಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನುವುದು ನಿಮಗೆ ಶೋ ಆಗುತ್ತೋ ಆಗ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸಲು ಬರುತ್ತೆ. ಸೊ ಈಗ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಕೆಳಗ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಅರ್ಜಿಯನ್ನು ಹಾಕೋದು ಹೇಗೆ ಅಂತ ನೋಡೋಣ. ಈಗ ಯುವನಿಧಿ ಯೋಜನೆಗೆ ಅರ್ಜಿ ಹಾಕುವುದು ಹೇಗೆ ಅಂತ ನೋಡೋಣ. ಸೊ ಮೊದಲನೆಯದಾಗಿ ಬ್ರೌಸರ್ನಲ್ಲಿ ಸೇವಾ ಸಿಂಧು 1 ಅಂತ ಸರ್ಚ್ ಮಾಡಿ. ನಂತರ ಸೇವಾ ಸಿಂಧು ಕರ್ನಾಟಕ ಸರ್ಕಾರ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಸೇವಾ ಸಿಂಧು ಲಾಗಿನ್ ಪೇಜ್ ಅನ್ನುವುದು ಓಪನ್ ಆಗುತ್ತೆ. ಇಮೇಲ್ ID ಆರ್ ಮೊಬೈಲ್ ನಂಬರ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಇಮೇಲ್ ID ಅಥವಾ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನಿಮ್ಮ ಹತ್ರ ಪಾಸ್ವರ್ಡ್ ಇದ್ರೆ ಪಾಸ್ವರ್ಡ್ನ ಎಂಟರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೆ ಬಂದಿರುವಂತಹ OTPನ ಈ OTP ಬಾಕ್ಸ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಕೋಡ್ನ ಕ್ಯಾಪ್ಚರ್ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಹೋಮ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ರೈಟ್ ಸೈಡ್ ನಲ್ಲಿ ನಿಮ್ಮ ಹೆಸರನ್ನ ನೋಡಬಹುದು. ಸೊ ಈಗ ಅರ್ಜಿಯನ್ನು ಹಾಕಲು ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಣುವಂತಹ ಸರ್ಚ್ ಬಾಕ್ಸ್ ನಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಿ. ಈಗ ನಿಮಗೆ ಇಲ್ಲಿ 3 ಆಪ್ಷನ್ ಕಾಣುತ್ತೆ ಯುವನಿಧಿ ಕಡೆಯಿಂದ. ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್, ಯುವನಿಧಿ ಯೋಜನೆಗೆ ಅರ್ಜಿ ಅಂತ ಇದೆ. ಸೊ ನಾವು ಯುವನಿಧಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇರೋದ್ರಿಂದ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಅಪ್ಲೈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕನ್ಸೆಂಟ್ ಅಂತ ಇದೆ. ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲಿಕೆಂಟ್ ಡೀಟೇಲ್ಸ್. ಸೊ ಇಲ್ಲಿ ಅರ್ಜಿದಾರರ ವಿವರಗಳನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಆಧಾರ್ ಅಥೆಂಟಿಕೇಶನ್. ಸೊ ಅರ್ಜಿಯನ್ನು ಹಾಕುವುದಕ್ಕಿಂತ ಮುಂಚೆ ನೀವು ಆಧಾರ್ ಅಥೆಂಟಿಕೇಶನ್ ಮಾಡಬೇಕಾಗಿರುತ್ತೆ. ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಈ KYC ಪೇಜ್ ಅನ್ನೋದು ಓಪನ್ ಆಗುತ್ತೆ. ಆಧಾರ್ ಸಂಖ್ಯೆ. ಸೊ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಕನ್ಸೆಂಟ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. OTPನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಅನ್ನುವುದು ಬಂದಿರುವಂತಹ OTPನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಆಧಾರ್ ಅಥೆಂಟಿಕೇಶನ್ನ ಮಾಡಿದ ನಂತರ ಇಲ್ಲಿ ಕಾಣುವಂತಹ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೀಟೇಲ್ಸ್ ಅನ್ನುವುದು ಆಧಾರ್ ಕಾರ್ಡ್ನಿಂದ ಆಟೋ ಫೆಚ್ ಆಗಿ ಬರುತ್ತೆ. ನಿಮ್ಮ ನೇಮ್ ಅನ್ನುವುದು ಆಟೋ ಫೆಚ್ ಆಗಿ ಬಂದಿದೆ. ಇಲ್ಲಿ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಸೇಮ್ ಆಗಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ಜೆಂಡರ್, ಫೋಟೋ ಮತ್ತು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನುವುದು ಆಟೋ ಫೆಚ್ ಆಗಿ ಬಂದಿರುತ್ತೆ. ಪ್ರಸ್ತುತ ವಿಳಾಸವು ಮೇಲಿನಂತೆಯೇ ಇದೆಯೇ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಅಡ್ರೆಸ್ ಮತ್ತು ನೀವು ಪ್ರೆಸೆಂಟ್ ವಾಸವಾಗಿರುವ ಅಡ್ರೆಸ್ ಸೇಮ್ ಆಗಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಬೇರೆ ಇದ್ದರೆ ನೋ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಕಾಣುವ ಅಡ್ರೆಸ್ 1 ಮತ್ತು ಅಡ್ರೆಸ್ 2 ನಲ್ಲಿ ನಿಮ್ಮ ಕರೆಂಟ್ ಅಡ್ರೆಸ್ಸನ್ನು ಎಂಟರ್ ಮಾಡಿ. ಅರ್ಜಿದಾರರ ಜಿಲ್ಲೆಯ ಹೆಸರು ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಜಿದಾರರ ತಾಲೂಕು ಹೆಸರು. ಸೊ ಇಲ್ಲಿ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಜುಕೇಷನ್ ಡೀಟೇಲ್ಸ್. ಸೊ ಇಲ್ಲಿ ನಿಮ್ಮ ಎಜುಕೇಷನಲ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ. ಕೋರ್ಸನ್ನು ಆಯ್ಕೆ ಮಾಡಿ. ಸೊ ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಡಿಗ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಡಿಪ್ಲೊಮೊ ಕಂಪ್ಲೀಟ್ ಮಾಡಿದರೆ ಡಿಪ್ಲೊಮೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ PG ಕಂಪ್ಲೀಟ್ ಮಾಡಿದ್ರೂ ಡಿಗ್ರಿನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ UG PG ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು UGನ ಕಂಪ್ಲೀಟ್ ಮಾಡಿದರೆ UGನ ಸೆಲೆಕ್ಟ್ ಮಾಡ್ಕೊಳ್ಳಿ. PGನ ಕಂಪ್ಲೀಟ್ ಮಾಡಿದರೆ PGನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಗ್ರಿ ಇಯರ್ ಆಫ್ ಪಾಸಿಂಗ್, ಸೊ ಇಲ್ಲಿ ನಿಮ್ಮ ಡಿಗ್ರಿ ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಯೂನಿವರ್ಸಿಟಿ ಆರ್ ಬೋರ್ಡ್ ನೇಮ್, ಸೊ ಇಲ್ಲಿ ನಿಮ್ಮ ಡಿಗ್ರಿ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಡಿಗ್ರಿ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಟರ್ ಪ್ರೊವಿಷನಲ್ ಡಿಗ್ರಿ ಆರ್ ಡಿಪ್ಲೊಮೊ ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ನಂಬರ್, ಸೊ ಇಲ್ಲಿ ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮೊ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿದ ನಂತರ ನಿಮ್ಮ ಹೆಸರು, ನಿಮ್ಮ ಕಾಲೇಜಿನ ಹೆಸರು ಮತ್ತು ನಿಮ್ಮ ರಿಸಲ್ಟ್ ಅನೌನ್ಸ್ಮೆಂಟ್ ಡೇಟ್ ಅನ್ನೋದು ಇಲ್ಲಿ ಆಟೋ ಫೆಚ್ ಆಗಿ ಬರುತ್ತೆ. ಎಲ್ಲ ಸರಿಯಾಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಸೆಲೆಕ್ಟ್ ಫಾರ್ ಡೊಮಿಸೈಲ್ ವೆರಿಫಿಕೇಷನ್, ಸೊ ಇಲ್ಲಿ ನಿಮ್ಮ ಡೊಮಿಸೈಲ್ ವೆರಿಫಿಕೇಷನ್ಗಾಗಿ ಡಾಕ್ಯುಮೆಂಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೆಲೆಕ್ಟ್ ಎನಿ ಒನ್ ಆಪ್ಷನ್ ಫಾರ್ ಡೊಮಿಸೈಲ್ ಚೆಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಡಿಗ್ರಿ ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಬೇಕಾದರೆ ಬೇರೆ ಸರ್ಟಿಫಿಕೇಟ್ಗಳನ್ನು ಸಹ ಸೆಲೆಕ್ಟ್ ಮಾಡ್ಕೋಬೋದು. ಡೊಮಿಸೈಲ್ ಚೆಕ್ ಫಾರ್ PUC ಆರ್ PUC ಈಕ್ವಾಲೆಂಟ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು PUC ಮಾಡಿ ಡಿಗ್ರಿ ಮಾಡಿದರೆ PUCನ ಸೆಲೆಕ್ಟ್ ಮಾಡ್ಕೊಳ್ಳಿ. ITI ಮಾಡಿ ಡಿಗ್ರಿ ಮಾಡಿದರೆ ITIನ ಸೆಲೆಕ್ಟ್ ಮಾಡ್ಕೊಳ್ಳಿ. PUC ಇಯರ್ ಆಫ್ ಪಾಸಿಂಗ್, ಸೊ ಇಲ್ಲಿ ನಿಮ್ಮ PUC ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಟರ್ PUC ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ PUC ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿ. ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದ ನಂತರ ನಿಮ್ಮ ನೇಮ್ ಅನ್ನೋದು ಆಟೋ ಫೆಚ್ ಆಗಿ ಬರ್ತಾ ಇತ್ತು ಫಸ್ಟಿಗೆ, ಆದರೆ ಈಗ ಆಟೋ ಫೆಚ್ ಆಗಿ ಬರ್ತಾ ಇಲ್ಲ. ಸೊ ನೀವು ಮ್ಯಾನುವಲ್ ಆಗಿ ನಿಮ್ಮ ಹೆಸರನ್ನು ಎಂಟರ್ ಮಾಡಿ. SSLC ಇಯರ್ ಆಫ್ ಪಾಸಿಂಗ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ SSLC ಪಾಸಿಂಗ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಟರ್ ಯುವರ್ SSLC ರಿಜಿಸ್ಟ್ರೇಷನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿ. ಸೊ ಇಲ್ಲಿನೂ ಸಹ ನಿಮ್ಮ ನೇಮ್ ಅನ್ನೋದು ಆಟೋ ಫೆಚ್ ಆಗಿ ಬರುವುದಿಲ್ಲ. ಸೊ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನಿಮ್ಮ ಹೆಸರನ್ನು ಮ್ಯಾನುವಲ್ ಆಗಿ ಎಂಟರ್ ಮಾಡಿ. ಸೊ ಇಲ್ಲಿ ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅಪ್ಲಿಕೆಂಟ್ ಕಮ್ಯುನಿಕೇಷನ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಇಮೇಲ್ ಐಡಿನ ಎಂಟರ್ ಮಾಡಬೇಕಾಗಿರುತ್ತೆ. ಮೊಬೈಲ್ ನಂಬರ್ ಆಫ್ ದಿ ಅಪ್ಲಿಕೆಂಟ್ ಅಂತ ಇದೆ, ಮೊಬೈಲ್ ನಂಬರ್ ಆಫ್ ದಿ ಅಪ್ಲಿಕೆಂಟ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ OTP ಅನ್ನೋದು ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವಂತಹ OTPನ ಎಂಟರ್ OTP ಬಾಕ್ಸ್ನಲ್ಲಿ ಎಂಟರ್ ಮಾಡಿ. ನಂತರ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ವೆರಿಫೈಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಮೇಲ್ ಆಫ್ ದಿ ಅಪ್ಲಿಕೆಂಟ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಇಮೇಲ್ ಐಡಿನ ಎಂಟರ್ ಮಾಡ್ಕೊಳ್ಳಿ. ಇಮೇಲ್ ಐಡಿನ ಎಂಟರ್ ಮಾಡಿದ ನಂತರ ನಿಮ್ಮ ಇಮೇಲ್ ಐಡಿಗೆ OTP ಬಂದಿರುತ್ತೆ. ನಿಮ್ಮ ಇಮೇಲ್ಗೆ ಬಂದಿರುವಂತಹ OTPನ ಈ OTP ಬಾಕ್ಸ್ನಲ್ಲಿ ಎಂಟರ್ ಮಾಡಿ. ನಂತರ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ. ವೆರಿಫೈಡ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಡಿಷನಲ್ ಡೀಟೇಲ್ಸ್ ಅಂತ ಇದೆ. ಸೆಲೆಕ್ಟ್ ಕ್ಯಾಸ್ಟ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ. ಇವುಗಳಲ್ಲಿ ನಿಮ್ಮ ಕ್ಯಾಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡು ಯು ಹ್ಯಾವ್ ಎನಿ ಡಿಸಬಿಲಿಟಿ, ಸೊ ನೀವು ಡಿಸಬಿಲಿಟಿ ಪರ್ಸನ್ ಆಗಿದ್ದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಣುವಂತಹ ಕ್ಯಾಪ್ಚರ್ ಕೋಡ್ನ ಈ ಕ್ಯಾಪ್ಚರ್ ಬಾಕ್ಸ್ನಲ್ಲಿ ಎಂಟರ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಡ್ರಾಫ್ಟ್ ಪೇಜ್ ಓಪನ್ ಆಗುತ್ತೆ. ನೀವು ಎಂಟರ್ ಮಾಡಿರುವಂತಹ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಎಲ್ಲ ಡೀಟೇಲ್ಸ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಸ್ನ ಚೆಕ್ ಮಾಡ್ತಾ ಕೆಳಗಡೆ ಸ್ಕ್ರೋಲ್ ಮಾಡಿ. ಇನ್ ಕೇಸ್ ನೀವೇನಾದರೂ ರಾಂಗ್ ಡೀಟೇಲ್ಸ್ನ ಎಂಟರ್ ಮಾಡಿದರೆ ಇಲ್ಲಿ ಕಾಣುವಂತಹ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಅಪ್ಲಿಕೇಶನ್ನ ಎಡಿಟ್ ಮಾಡ್ಕೋಬೋದು. ಸೊ ಇಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಲು ಅಟ್ಯಾಚ್ ಅನೆಕ್ಷರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು SSLC ಮತ್ತು PUC ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. SSLC ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. SSLC ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ SSLC ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ. PUC ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. PUC ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ PUC ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿ. ನಂತರ ಸೇವ್ ಅನೆಕ್ಷರ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನೀವು ಅಪ್ಲೋಡ್ ಮಾಡಿರುವಂತಹ ಡಾಕ್ಯುಮೆಂಟ್ಸ್ಗಳ ಅನೆಕ್ಷರ್ ಲೀಸ್ಟ್ ಅನ್ನುವುದು ಓಪನ್ ಆಗುತ್ತೆ. SSLC ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಿರುವಂತಹ PDF ನೀವು ಚೆಕ್ ಮಾಡ್ಕೋಬೋದು. ಈ ರೀತಿಯಾಗಿ ಚೆಕ್ ಮಾಡ್ಕೋಬೋದು. ಸೊ ಮತ್ತೊಮ್ಮೆ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಈ ರೀತಿಯಾಗಿ ಅಪ್ಲಿಕೇಶನ್ ಪ್ರಿಂಟ್ ಅನ್ನೋದು ಬರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ನೀವಿಲ್ಲಿ ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಳ್ಳಲು ಪ್ರಿಂಟ್ ಅಥವಾ ಎಕ್ಸ್ಪೋರ್ಟ್ ಟು PDF ಅನ್ನುವ ಈ ಎರಡು ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು PDF ಪ್ರಿಂಟ್ ತೆಗೆದುಕೊಳ್ಳಬಹುದು.
ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಅಕ್ನಾಲೆಜ್ಮೆಂಟ್ ಅನ್ನುವುದು ಡೌನ್ಲೋಡ್ ಆಗುತ್ತೆ. ಸೊ ಇದಿಷ್ಟು ಯುವನಿಧಿ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಅಪ್ಲಿಕೇಶನ್ ಪ್ರಾಸೆಸ್ ಆಗಿರುತ್ತೆ. ಐ ಹೋಪ್ ಅಪ್ಲಿಕೇಶನ್ ಪ್ರಾಸೆಸ್ ಅನ್ನುವುದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.